ಎಲ್ಲೋ ನಮಸ್ಕಾರ ಗುರು, ಹೇಗಿದ್ರೆ ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ವಿಷಯ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ. ಯಾಕಂದರೆ ಯಾರೂ ಈ ಥರ ಒಂದು ಮ್ಯಾಟ್ರ್ ಆಗಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಓಕೆನಾ, ಈವನ್ ನನಗೂ ಗೊತ್ತಿರಲ್ಲ. ಜಸ್ಟ್ ಇವತ್ತೊಂದು ಅಪ್ಡೇಟ್ ನೋಡಿದೆ. ಸೊ ಇವತ್ತಿನ ಅಪ್ಡೇಟ್ ನೋಡಿಬಿಟ್ಟು ಸೊ ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ ಸೊ ನೀವು ತಿಳ್ಕೊಳ್ಳಿ. ಸೊ ಓಕೆನಾ, ಈಗ ಯಾರ್ಯಾರು ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಿದ್ದೀರೋ, ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಇನ್ನದರ ವೆಬ್ಸೈಟಲ್ಲಿ ನೀವು ಯಾರ್ಯಾರು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರೋ, ದಯವಿಟ್ಟು ನೀವೆಲ್ಲರೂ ಒಂದು ಸೆಕೆಂಡ್ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಲೇಬೇಕು. ಸೊ ಇನ್ನು ಮುಂದೆ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಮುಂದೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕು ಇಲ್ಲ ಆಫ್ಲೈನ್ ಶಾಪ್ ಮಾಡೋದೇ ಬೆಟರ್ ಅಂತ ನಿಮಗಂತೂ ಐಡಿಯಾ ಬರುತ್ತೆ. ಸೊ ಯಾಕೆ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಯೋಚನೆ ಮಾಡಬೇಕನ್ನೋ ಕಾನ್ಸೆಪ್ಟ್ ಜೊತೆಗೆ ನಾನು ಇವತ್ತು ಈ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಯಾರೆಲ್ಲ ನೀವು ಆನ್ಲೈನಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನೀವು ಶಾಪಿಂಗ್ ಮಾಡ್ತಾ ಇದ್ದೀರೋ ಖಂಡಿತ ಈ ವಿಡಿಯೋ ನೀವೇ ನೋಡಬೇಕು. ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಷಯ ಏನಪ್ಪ ಅಂತಂದರೆ, ಸೊ ತಮ್ಮನೇನು ನೋಡಿದಾಗ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಏನು ವಿಷಯ, ಏನು ಮ್ಯಾಟರು ಅಂತ. ಸೊ ಅದನ್ನು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇಷ್ಟು ದಿನ ಅಮೆಝಾನಲ್ಲಿ ನೀವು ಯಾವ್ದಾದ್ರು ಒಂದು ಮೊಬೈಲ್ ತೊಗೋಬೋದು, ಇಲ್ಲ ಒಂದು ಗ್ಯಾಜೆಟ್ಸ್ ತೊಗೋಬೋದು, ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಂದರೆ ಹೆಡ್ಫೋನ್ಸ್ ತೊಗೋಬೋದು, ಇಯರ್ಬಡ್ಸ್ ತೊಗೋಬೋದು, ಅಥವಾ ಸ್ಮಾರ್ಟ್ ವಾಚ್ನ ತೊಗೊಳ್ತಾ ಇದ್ರಿ. ಓಕೆನಾ. ಇಷ್ಟು ದಿನ ಹೇಗಿತ್ತು ಅಂದರೆ, ರಿಟರ್ನ್ ಪಾಲಿಸಿ ಇನ್ ಕೇಸ್ ತೊಗೊಂಬಂದಿರೋ ಫಾರ್ ಎಕ್ಸಾಂಪಲ್ ತೊಗೊಂಬಂದಿರೋ ಇಯರ್ಬಡ್ಸ್ ಇನ್ ಕೇಸ್ ಏನಾದ್ರು ವರ್ಕ್ ಆಗ್ತಾ ಇಲ್ಲ ಅಂದರೆ 7 days 10 days ರಿಟರ್ನ್ ಪಾಲಿಸಿ ಇತ್ತು. ಸೊ ಆ ಟೈಮಲ್ಲಿ ನೀವು ರಿಟರ್ನ್ನ ಅಪ್ಲೈ ಮಾಡಿಬಿಟ್ಟು ಸೊ ನೀವು ಅಮೆಝಾನ್ ಜೊತೆ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಆಪ್ಷನ್ ಇತ್ತು. ಬಟ್ ಇನ್ನು ಮುಂದೆ ಆ ಥರ ಯಾವುದೇ ಥರ ಫೆಸಿಲಿಟಿ ಇರೋಲ್ಲ. ಓಕೆನಾ. ಸೊ ನೀವು ಸ್ಮಾರ್ಟ್ ವಾಚೇ ತೊಗೋಬೋದು, ಅಥವಾ ಮೊಬೈಲ್ ಫೋನ್. ಈಗ ತೊಗೊಂಡಿರೋ ಮೊಬೈಲ್ ಫೋನು 7 days 10 days ರಿಟರ್ನ್ ಪಾಲಿಸಿ ಒಳಗಡೆಗೆ ಏನಾದ್ರು ಇನ್ ಕೇಸ್ ನೀವು ಡ್ಯಾಮೇಜ್ ಆಯಿತು ಅಂದ್ರೂ ಅಮೆಝಾನ್ ಕಡೆಯಿಂದ ಯಾವುದೇ ಥರದ ರೀಪ್ಲೇಸ್ಮೆಂಟ್ ನಿಮಗೆ ಸಿಗಲ್ಲ. ಓಕೆನಾ. ಈ ವಿಷಯನ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಯಾವುದೇ ಫೋನ್ ಆಗಲಿ ನೀವು ತೊಗೊಂಡು 7 days 10 days ಏನಾದರೂ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಯಿತು ಏನಾದರೂ ಆಯಿತು ಅಂದರೆ, ಆರ್ಎಸ್ ನೀವು ತೊಗೊಂಡಾಗ ಒನ್ ಟೈಪ್ OTP ಕೊಟ್ಬಿಟ್ಟು ಡೆಲಿವರಿ ತೊಗೊಂಡು ಆದಮೇಲೂ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ, ಸೊ ಟೆಕ್ನಿಕಲ್ ಏನಾದರೂ ಇಶ್ಯೂ ಆಯಿತು ಅಂದರೆ ನೀವು ಅಮೆಝಾನ್ ಕಡೆಯಿಂದ ರಿಟರ್ನ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಅಮೆಝಾನ್ ವೆಬ್ಸೈಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಏನಾದರೂ ರೀಪ್ಲೇಸ್ಮೆಂಟ್ ಬೇಕು ಅಂದರೆ 7 days ಸರ್ವಿಸ್ ಸೆಂಟರ್ ರೀಪ್ಲೇಸ್ಮೆಂಟ್ ಮಾತ್ರ ಇದೆ. ಅಂದರೆ ಏನಪ್ಪ ಅಂದರೆ, ಸೊ ಇನ್ ಕೇಸ್ ನೀವು ತೊಗೊಂಡಿರೋ ಫೋನ್ ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಪ್ರಾಬ್ಲಮ್ ಆಯಿತು ಅಂದರೆ, ಸೊ ನೀವು ಅಮೆಝಾನ್ ಕಡೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಅವಾಗ ನೀವೇನು ಮಾಡ್ಬೇಕು ಅಂದರೆ, ನೀವು ಅದನ್ನು ನಿಯರ್ ಬೈ ಇರ್ತಕ್ಕಂಥ ಯಾವ್ದಾದ್ರು ಸರ್ವಿಸ್ ಸೆಂಟ್ರ್ ಕಡೆಗೆ ತೊಗೊಂಡೋಗ್ಬಿಟ್ಟು ಸೊ ಅಲ್ಲಿ ನಿಮಗೆ ಫೋನು ನಿಜವಾಗ್ಲೂ ಏನಾದರೂ ಪ್ರಾಬ್ಲಮ್ ಇದ್ದು ಅದನ್ನು ಸರಿ ಮಾಡೋಕ್ಕಾಗಲ್ಲ ಅನ್ನೋ ಆಪ್ಷನ್ ಇದ್ದರೆ ಮಾತ್ರ ನಿಮಗೆ ಫೋನು ರಿಪ್ಲೇಸ್ಮೆಂಟ್ ಸಿಗುತ್ತೆ. ಇಲ್ಲ ಏನಾದಿತ್ತು ಅಂದರೆ ನೀವು ಅಲ್ಲೇ ಇರೋ ಫೋನ್ನೇ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಕೊಡ್ತಾರೆ. ಸೊ ಇದು ಒಂದು ಲಾಸ್ಟಿಂದ ಕಂಪೇರ್ ಮಾಡಿಕೊಂಡ್ರೆ ಇದು ಒಂದು ಅಪ್ಡೇಟು ಏನಿದೆ ಕೊಟ್ಟಿದ್ದಾರೆ ಅವರು. ಸೊ ಅಷ್ಟೊಂದು ಯೂಸ್ಫುಲ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನೋಡಿ, ಸಿಟಿಲಿ ಇರ್ತಕ್ಕಂಥವ್ರು ನಿಯರ್ ಬೈ ಇರ್ತಕ್ಕಂಥ ಯಾವಾದರೂ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾರೆ, ತೊಗೋತಾರೆ. ಫಾರ್ ಎಕ್ಸಾಂಪಲ್ ಯಾರಾದರೂ ವಿಲೇಜ್ ಸೈಡಲ್ಲಿ ಹಳ್ಳಿ ಸೈಡ್ ಇರೋಂಥವ್ರು, ಸೊ ಯಾರಾದರೂ ಪೇರೆಂಟ್ಸಿಗೆ ಗಿಫ್ಟ್ ಕೊಡೋಂಥವ್ರು, ಸೊ ಫೋನ್ ತೊಗೊಂಡೋಗಿ ಕೊಟ್ಟು ಇನ್ ಕೇಸ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಅವ್ರು ಎಲ್ಲಿ ಹುಡ್ಕೊಂಡು ಹೋಗ್ತಾರೆ? ಹಳ್ಳಿ ಸೈಡಲ್ಲಿ ಎಲ್ಲಿರುತ್ತೆ ಸರ್ವಿಸ್ ಸೆಂಟ್ರ್? ಈವನ್ ಹಳ್ಳಿ ಸೈಡಲ್ಲಿ ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿರ್ತಕ್ಕಂಥ ಟೌನಲ್ಲೂ ಸರ್ವಿಸ್ ಸೆಂಟ್ರ್ ಇರೋಲ್ಲ. ಓಕೆನಾ. ಮತ್ತು ಇನ್ನೂ ಒಂದು, ಈಗ ಈ ಅಮೆಝಾನ್ ವೆಬ್ಸೈಟಲ್ಲಿ ಕೆಲವು ಬ್ರ್ಯಾಂಡಲ್ಲೇ ಸುಮಾರು ತುಂಬ ಬ್ರ್ಯಾಂಡ್ಸ್ ಇದೆ, ಲೋಕಲ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಸ್ವಲ್ಪ ಬೆಟರ್ ಇದೆ, ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ 1000 rupeesಗೆ ಇಯರ್ಬಡ್ಸ್ ಬರ್ತಾ ಇರುತ್ತೆ. ಸೊ ನನ್ನ 1000 rupees ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು 300 rupeesಗೆ ಯಾವುದೋ ಒಂದು ಇಯರ್ಬಡ್ಸ್ ತೊಗೊಂಡಿರ್ತೀವಿ, ಅದು ಯಾವುದೋ ಕಂಪ್ನಿ ಯಾವುದೇ ಗೊತ್ತಿರಲ್ಲ. ಸೊ ಅದೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಸರ್ವಿಸ್ ಸೆಂಟ್ರಿಗೆ ಎಲ್ಲಿ ಹಿಡ್ಕೊಂಡು ಹೋಗೋಣ? ಅದು ಸರ್ವಿಸ್ ಸೆಂಟ್ರ್ ಎಲ್ಲಿರುತ್ತೆ? ಸೊ ಆ ಥರ ಏನಾದ್ರು ಡ್ಯಾಮೇಜ್ ಆಯ್ತು ಅಂದರೆ ದುಡ್ಡು ಹೋಗೆ. ಓಕೆನಾ. ನೀವು ರಿಟರ್ನ್ ಕ್ಲೈಮ್ ಮಾಡ್ಕೊಳಕ್ಕೂ ಬರಲ್ಲ, ನೀವು ಅಮೆಝಾನ್ಗೆ ಕಂಪ್ಲೇಂಟ್ ಮಾಡೋಕ್ಕೂ ಬರಲ್ಲ, ಏನು ಮಾಡೋಕ್ಕೂ ಬರಲ್ಲ. ಸೊ ಏನಾದ್ರು ತೊಗೋಬೇಕಂದ್ರೆ ನೀವು ಯಾವುದೇ ತೊಗೋಬೇಕಂದ್ರೂ ಬ್ರ್ಯಾಂಡೆಡ್ ಇರೋಂಥ ಐಟಮೇ ತೊಗೋಬೇಕು. ಓಕೆನಾ. ಈಗ ಯಾವುದೇ ಥರ ಲೋಕಲ್ ಕಂಪ್ನಿದು ಯಾವುದು ನೀವು ತೊಗೊಳಕ್ಕಾಗಲ್ಲ. ಓಕೆನಾ. ಮತ್ತು ಇನ್ನೂ ಒಂದು, ಈಗ ಯಾವುದಾದ್ರು ಲೋಕಲ್ ನೀವು ತೊಗೊಂತು ಅಂದರೆ ಸೊ ಅದಕ್ಕೆ ಸರ್ವಿಸ್ ಸೆಂಟರ್ ಇರಲ್ಲ. ಸೊ ನೀವು ಅದನ್ನು ರಿಪೇರಿ ಮಾಡ್ಸೋಕ್ಕೂ ಆಗಲ್ಲ. ಸೊ 300-400 rupees ಕೊಟ್ಬಿಟ್ಟು ತೊಗೊಂಡಿರೋ ಐಟಮ್ಸ್ನ ನೀವು ಹೇಗೆ ರಿಪೇರಿ ಮಾಡ್ತಾರೆ? ಇನ್ಕೆ ರಿಪೇರಿ ಮಾಡ್ಸೋಕ್ಕೆ ಮತ್ತೆ ಒಂದು 200-300 rupees ಕೊಡ್ತಾರೆ. ಸೊ ನಿಮ್ಗೆ ಅಲ್ಲೊಂದು ಮತ್ತೆ 300 rupees ಡಿವೈಸ್ ಕಾಸ್ಟ್ ಆದರೆ ಇನ್ನೊಂದು 200 rupees ಸರ್ವಿಸ್ ಕಾಸ್ಟ್ ಆಗುತ್ತೆ. ಸೊ ಅದಕ್ಕಿಂತ ಬೆಟ್ಟಾಗಿ ಇನ್ನೊಂದು 500 ಸೇರಿಸ್ಬಿಟ್ಟು ಯಾವುದಾದ್ರು ಬ್ರ್ಯಾಂಡ್ ಆಗಿರ್ತಕ್ಕಂಥ ಇಯರ್ಬಡ್ಸ್ ಯಾವ್ದಾದ್ರು ತೊಗೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ. ಸೊ ನೋಡಿ, ಇದೊಂದು ಅಪ್ಡೇಟ್ ಈಗ ರೀಸೆಂಟಾಗಿ ಅಮೆಝಾನಲ್ಲಿ ಬರ್ತಾ ಇದೆ. ಸೊ ಅಮೆಝಾನ್ ವೆಬ್ಸೈಟಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ 7 days ರೀಪ್ಲೇಸ್. ಸ್ವಲ್ಪ ನೀವು ಈ ಫಾರ್ ಎಕ್ಸಾಂಪಲ್ ಒಂದು ಫೋನ್ ತೊಗೊತಾ ಇದ್ದೀರಾ ಅಂದರೆ ಅದರ ಪ್ರೈಸಿಂಗ್ ಎಲ್ಲ ಕೊಟ್ಟಿರ್ತಾರಲ್ಲ, ಪ್ರೈಸಿಂಗ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂತು ಅಂದರೆ ಸೊ ಅಲ್ಲಿ 7 days ರೀಪ್ಲೇಸ್ಮೆಂಟ್ ವಾರಂಟಿ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಸ್ವಲ್ಪ ನೀಟಾಗಿ ನೋಡಬೇಕು. ಓಕೆನಾ. ಸೊ 7 days ರೀಪ್ಲೇಸ್ಮೆಂಟ್ ವಾರಂಟಿ ಅಂತ ಅಂದರೆ, ಸೊ ನೀವು ಯಾವುದೇ ಒಂದು ಐಟಮ್ಸ್ ತೊಗೊಂಡು ಏನೋ ಡ್ಯಾಮೇಜ್ ಆಯಿತು ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು, ನೀವೇ ಹೋಗಬೇಕು. ಸೊ ಮತ್ತೆ ಇನ್ ಕೇಸ್ ಅನ್ಫಾರ್ಚುನೇಟಾಗಿ ನಿಮ್ಮ ಫೋನ್ ಏನಾದ್ರು ಹಾಳಾಯಿತು ಅಂದರೆ ನೀವೇ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು, ನೀವೇ ಅಲ್ಲಿ ನಿಂತ್ಕೊಂಡ್ಬಿಟ್ಟು
ಅಮೆಝಾನಲ್ಲಿ ಏನಾದರೂ ಜಸ್ಟ್ ಒಂದು ಫೋನ್ ಕಾಲಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮಗೆ. ನೀವು ಅವ್ರ ಕಡೆ ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಅವರೊಂದು ಕಂಪ್ಲೇಂಟ್ ನಿಮಗೊಂದು ID ನಂಬರ್ ಕೊಡ್ತಾರೆ. ಆ ನಂಬರ್ ತೊಗೊಂಡ್ಬಿಟ್ಟು ನೀವು ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಈ ಥರ ಇಶ್ಯೂ ಆಗಿದೆ, ನನಗೆ ಫೋನ್ ಹಿಂಗೆ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅಲ್ಲಿನೂ ಒಂದು ನಿಮಗೆ ಇರೋ ಫೋನ್ನೇ ಸರ್ವಿಸ್ ಮಾಡಿಕೊಡ್ತಾರೆ, 99% ಸರ್ವಿಸ್ ಮಾಡಿಕೊಡ್ತಾರೆ, 1% ಮಾತ್ರ ನಿಮಗೆ ಫೋನು ರಿಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ನೋಡಿ, ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ಅನ್ನಿಸ್ಬೋದು ಸೊ ಆನ್ಲೈನ್ ಶಾಪ್ಗಿಂತ ಆಫ್ಲೈನ್ ಶಾಪೇ ಬೆಟರು ಅಂತ. ನೋಡಿ, ನೀವು ಯಾರಾದರೂ ಅಮೆಝಾನಲ್ಲಿ ಗೆಜೆಟ್ಸು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ತೊಗೊಳ್ಬೇಕಂತ ಐಡಿಯಾ ಇದ್ದರೆ ಸ್ವಲ್ಪ ನೋಡ್ಬಿಟ್ಟು ಮಾಡಿಬಿಟ್ಟು ತೊಗೊಳ್ಳಿ, ಓಕೆನಾ. ಸ್ವಲ್ಪ ಚೆಕ್ ಮಾಡಿ, ಸುಮ್ಮನೆ ಐಟಮ್ ಮೊಬೈಲ್ ಫೋನ್ ನೋಡಿಬಿಟ್ಟು ಟಿಕ್ ಅಂತ ಬೈ ನೋ ಮೇಲೆ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಮೌಂಟ್ ಪೇ ಮಾಡಿಬಿಟ್ಟು ತೊಗೊಂಬಂದ್ಬಿಟ್ಟು ನಾಳೆ ದಿನ ತೊಗೊಂಡು ವಾರಕ್ಕೆ ಫೋನ್ ಹಾಳಾಗೋಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ. ಸೊ ಅಮೆಝಾನು, ಫ್ಲಿಪ್ಕಾರ್ಟ್ ಕಡೆ ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಇನ್ನೂ ಅಪ್ಡೇಟ್ಸ್ ಈ ಥರ ಬಂದಿಲ್ಲ. ಫ್ಲಿಪ್ಕಾರ್ಟಲ್ಲಿ ಇನ್ನೂ ರಿಪ್ಲೇಸ್ಮೆಂಟ್ ಇದೆ, ಬಟ್ ಅಮೆಝಾನಲ್ಲಿ ಈ ಆಲ್ರೆಡಿ ಇದನ್ನು ಇನಿಷಿಯೇಟ್ ಮಾಡಿದ್ದಾರೆ. ಸೊ ಈ ಪಾಲಿಸಿ ಆಲ್ರೆಡಿ ಅಮೆಝಾನಲ್ಲಿ ಇದೆ. ಸೊ ಯಾರೆಲ್ಲ ತೊಗೊತಾ ಇದ್ದೀರಾ ಫೋನ್ಸ್ ಆಗಲಿ ಏನೇ ಎಲೆಕ್ಟ್ರಾನಿಕ್ಸ್ ಐಟಮ್ ತೊಗೊಳ್ಬೇಕು ಅಂದ್ಕೊಂಡಿರೋರು, ಸೊ ದಯವಿಟ್ಟು ನೋಡಿಬಿಟ್ಟು ತೊಗೊಳ್ಳಿ, ಓಕೆನಾ. ಇನ್ ಕೇಸ್ ನಿಮಗೆ ಇದು ಕನ್ವೀನಿಯೆಂಟ್ ಇಲ್ಲ ಅಂದರೆ ನಿಯರ್ ಬೈ ಇರ್ತಕ್ಕಂಥ ಯಾವ್ದಾದ್ರು ಶಾಪ್ಸ್, ಸಿಟಿಲಿ ಆಲ್ಮೋಸ್ಟ್ ತುಂಬ ಶಾಪ್ಸ್ ಇರುತ್ತೆ. ಸೊ ನೋಡಿಬಿಟ್ಟು ಯಾವ್ದಾದ್ರು ಚೆನ್ನಾಗಿರೋಂತಕ್ಕಂಥ ಒಂದು ಒಳ್ಳೆ ಆಫ್ಲೈನ್ ಶಾಪಲ್ಲಾದ್ರೂ ತೊಗೊಳ್ಳಿ, ಓಕೆನಾ. ಸೊ ನೋಡಿ, ಇದೊಂಥರ ನನಗನ್ಸಿರೋ ಮಟ್ಟಿಗೆ ಇದು ಅಷ್ಟೊಂದು ಯೂಸರ್ ಕಸ್ಟಮರ್ಗೆ ಫ್ರೆಂಡ್ಲಿ ಆಗಿಲ್ಲ, ಓಕೆನಾ. ಯಾರೂ ಒಂದು ಚಿಕ್ಕ 200-300 ರೂಪೀಸ್ ಎಲ್ಲ ಒಂದು ಅಡಿಷ್ನಲ್ ಹೆಡ್ಡೇಕ್ ಅಂತಲೇ ಹೇಳ್ತೀನಿ, ಓಕೆನಾ. ಸೊ ನೋಡಿ, ಯಾರೆಲ್ಲ ಐಟಮ್ಸ್ ಗಜೆಟ್ಸ್ ತೊಗೋಬೇಕು ಇಲ್ಲ ಮೊಬೈಲ್ ಫೋನ್ ತೊಗೋಬೇಕು ಅಂತ ಪ್ಲಾನ್ ಇದ್ದೀರೋ, ಸೊ ಇದನ್ನೆಲ್ಲ ನೋಡಿಬಿಟ್ಟು ಐದರ್ ನೀವು ಆನ್ಲೈನ್ಗೆ ಹೋಗ್ತೀರೋ ಇಲ್ಲ ಆಫ್ಲೈನ್ ಶಾಪಲ್ಲಿ ತೊಗೋತೀರೋ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ತೊಗೊಳ್ಳಿ. ಸುಮ್ಮನೆ ಬ್ಲೈಂಡಾಗಿ ಅಲ್ಲಿ ತೋರಿಸ್ತಾ ಇದ್ದಾರೆ, ಆಫರ್ಸ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಯಾಕೆಂದರೆ ಫೋನು 99% ಯಾವುದೇ ಫೋನು ಬರಲ್ಲ ಮೀನ್ಸ್ ರಿಪೇರ್. ಬಟ್ ಅನ್ಫಾರ್ಚುನೇಟ್ ನಿಮ್ಮದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಿಮಗೆ ಬರ್ಬೋದು, ಓಕೆನಾ. ಅದರಲ್ಲಿ ಅವರು ಅಮೆಝಾನಲ್ಲಿ ಏನು ಸಪೋರ್ಟ್ ಮಾಡೋದು, ಅದೇನು ಕೈ ತೊಳ್ಕೊಂಡ್ಬಿಡ್ತಾರೆ. ಸೊ ಏನಿದ್ರು ನೀವೇ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ನೀವೇ ಹೊಡೆದಾಡಬೇಕು ಅವ್ರ ಹತ್ರ. ಸೊ ಅವ್ರು ಏನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳಿದ್ರು, ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಹೇಳಿದ್ರು ನೀವೇ ಬೇರ್ ಮಾಡಬೇಕು. ಸೊ ಎಲ್ಲ ನಿಮ್ಮ ತಲೆಗೆ ಬರುತ್ತೆ. ಸೊ ಇದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಸ್ಪೆಷಲಿ ಅಮೆಝಾನಿಂದ ತೊಗೊಳೋಂಥವ್ರು, ಸೊ ಈ 7 days ರಿಪ್ಲೇಸ್ಮೆಂಟ್ ಪಾಲಿಸಿ ಯಾವುದಿದೆ ಯಾವುದಿಲ್ಲ ಅಂತ ರಿಪ್ಲೇಸ್ಮೆಂಟ್ ಪಾಲಿಸಿ ಮಸ್ಟ್ ಶುಡ್ ಚೆಕ್ ಮಾಡಿಬಿಟ್ಟು ಸೊ ನೀವು ಇದನ್ನು ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಇದೇ ಥರ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಏನಾದ್ರು ನಿಮಗೆ ತಿಳ್ಕೊಬೇಕು ಪ್ರತಿದಿನ ಅಂತಂದರೆ ದಯವಿಟ್ಟು ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ರತಿದಿನ ನಾನು ಇದೇ ಥರ ನಿಮಗೊಂದು ನನಗೆ ಗೊತ್ತಾದಂಥ ಅಪ್ಡೇಟ್ನ ಟೆಕ್ನಿಕಲ್ ನ್ಯೂಸ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಪ್ರತಿದಿನ ನೀವು ಈ ಥರ ಟೆಕ್ನಿಕಲ್ ತಿಳ್ಕೊಬೋದು.